ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಇಯರ್ಬಡ್ಸನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಹೈ ಫೀಚರ್ ಅಂತ ಒಂದು ಹೊಸ ಬ್ರ್ಯಾಂಡ್ ಇರುವಂಥದ್ದು. ಇವರು ರೀಸೆಂಟಾಗಿ ಒಂದು ಇಯರ್ಬಡ್ಸನ್ನು ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಬಾಕ್ಸ್ ಸೂಪರ್ ಆಗಿದೆ ಅಲ್ಲ, ಒಂದು ಬ್ಲ್ಯಾಕ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಇದರ ಒಂದು ಕ್ವಾಲಿಟಿ ಹೇಗಿದೆ ಮತ್ತು ಇದರ ಒಂದು ಬೇಸ್ ಎಫೆಕ್ಟ್ ಹೇಗಿದೆ, ಸೌಂಡ್ ಕ್ವಾಲಿಟಿ ಹೇಗಿದೆ, ಡಿಸೈನ್ ಹೇಗಿದೆ ಅನ್ನೋದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಒಂದು ಇಯರ್ಬಡ್ಸನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಒಂದು ಹೊಸ ಇಯರ್ಬಡ್ಸ್ನ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಹೌದು, ಹೈ ಫೀಚರ್ ಬ್ರ್ಯಾಂಡ್ನ ಒಂದು TD Buds Pro ಇಯರ್ಬಡ್ಸ್ ಅಂತ ಹೇಳ್ಬೋದು. ಓಕೆ, ಇದನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮೊದಲು ಏನೆಲ್ಲ ಒಂದು ಫೀಚರ್ಸನ್ನು ಇದು ಒಂದು ಬಾಕ್ಸ್ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋಣ. ಬಾಕ್ಸ್ನ ಒಂದು ಮೇಲ್ಗಡೆ ಭಾಗದಲ್ಲಿ ಹೈ ಫೀಚರ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿರುವಂಥದ್ದು, ಆಮೇಲೆ ಮಾಡೆಲ್ ನೇಮನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಂತರ ಈ ಒಂದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಪೆಸಿಫಿಕೇಶನ್ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಹೌದು, ಇದು ಟ್ರೂ ವೈರ್ಲೆಸ್ ಸ್ಟೀರಿಯೋ 5.0 ವರ್ಷನ್ ಇರ್ತಕ್ಕಂಥ ಒಂದು ಇಯರ್ಬಡ್ಸ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಟಚ್ ಕಂಟ್ರೋಲ್ ಇದೆ. ಆಮೇಲೆ 3000 mAh ಪವರ್ ಬ್ಯಾಂಕ್ ಸಪೋರ್ಟ್ ಕೂಡ ನಾವು ಇಲ್ಲಿ ನೋಡ್ಬೋದು. ಜೊತೆಗೆ ಅಪ್ ಟು 100 ಗಂಟೆಗಳ ಕಾಲ ಒಂದು ಕಂಬೈನ್ಡ್ ಪ್ಲೇಬ್ಯಾಕನ್ನು ಕೂಡ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಇಯರ್ಬಡ್ಸ್ನಿಂದ ಅಂತ ಹೇಳ್ಬೋದು. ಓಕೆ, ಅನ್ಬಾಕ್ಸಿಂಗ್ ಮಾಡೋಣ. ಒಂದು ಲೆಫ್ಟ್ ಸೈಡಿಂದ ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡಿದರೆ ಸಾಕು, ಬುಕ್ಲೆಟ್ ಥರ ಇದು ಓಪನ್ ಆಗುತ್ತೆ ಅಂತ ಹೇಳ್ಬೋದು. ವಾವ್, ಸೂಪರ್ ಆಗಿದೆ ಅಲ್ವಾ? ಒಂದು ಪ್ಯಾಕಿಂಗ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಒಂದೊಂದಾಗಿ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪವರ್ ಬ್ಯಾಂಕ್ ಆಯಿತು, ಇನ್ನು ಇಯರ್ಬಡ್ಸ್ ಆಯಿತು. ಇನ್ನು ಒಂದು ಕೆಳಗಡೆ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಚಾರ್ಜಿಂಗ್ ಕೇಬಲ್ ಜೊತೆಗೆ ಎಕ್ಸ್ಟ್ರಾ ಇಯರ್ಬಡ್ಸು, ಆಮೇಲೆ ನೋಡ್ತಾ ಇದ್ದಾರೆ ಒಂದು ಯೂಸರ್ ಮ್ಯಾನುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ಒಂದೊಂದಾಗಿ ನೋಡ್ತಾ ಬರೋಣ ಏನೆಲ್ಲ ಇದೆ ಅಂತ. ಸೊ ಮೊದಲನೇದಾಗಿ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಎನ್ನುವ ಒಂದು ಬಗ್ಗೆ ನಿಮಗೆ ಸಂಪೂರ್ಣ ಒಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇದನ್ನ ಚಾರ್ಜ್ ಮಾಡೋಕ್ಕೆ, ಒಂದು ಪವರ್ ಬ್ಯಾಂಕ್ನ ಚಾರ್ಜ್ ಮಾಡೋಕ್ಕೆ ಒಂದು USB ಕೇಬಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ವಿಶೇಷ ಅಂತಂದರೆ ಟೈಪ್ C ಕೂಡ ಇಲ್ಲಿ ಇರುವಂಥದ್ದು. ಓಕೆ, ಅಪ್ಡೇಟ್ ಆಗಿದ್ದಾರೆ ಅಲ್ವಾ? ಓಕೆ, ಟೈಪ್ C ಕೇಬಲ್ ಕೊಟ್ಟಿದ್ದಾರೆ. ಒಂದು 15 ಸೆಂಟಿಮೀಟರ್ ಉದ್ದ ಇದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಇಯರ್ಬಡ್ಸ್ನ ಜೊತೆಗೆ ಒಂದು ಎಕ್ಸ್ಟ್ರಾ ಒಂದು 2 ಪೇರ್ ಇಯರ್ಬಡ್ಸ್ ಕೊಟ್ಟಿದ್ದಾರೆ. ನಿಮ್ಮ ಕಿವಿಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನು ನೀವು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಸೊ ಇನ್ನು ಒಂದು ಪವರ್ ಬ್ಯಾಂಕ್ ಅಂತ ಹೇಳ್ಬೋದು. ಹೌದು, ಪವರ್ ಬ್ಯಾಂಕ್ ಒಂದು ವೈಟ್ ಕಲರ್ನಲ್ಲಿರುವಂಥದ್ದು, ಹೈ ಫೀಚರ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಸ್ವಲ್ಪ ವೇಟ್ ಇದೆ ಅಂತ ಹೇಳ್ಬೋದು, ಯಾಕಂದರೆ 3000 mAh ಕೆಪಾಸಿಟಿ ಇರತಕ್ಕಂಥ ಒಂದು ಪವರ್ ಬ್ಯಾಂಕ್ ಇದು. ಸೊ ಹಿಂದ್ಗಡೆ ಭಾಗದಲ್ಲಿ 2 ಪೋರ್ಟ್ ಇದೆ, ಒಂದು ಇನ್ಪುಟ್ ಮತ್ತು ಒಂದು ಔಟ್ಪುಟ್ ಇದೆ. ಸೊ ಟೈಪ್ C ಇನ್ಪುಟ್ಟು ಮತ್ತು ಒಂದು USB ಔಟ್ಪುಟ್ ಇದೆ. ಈ ಒಂದು ಇಯರ್ಬಡ್ಸ್ನ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ಫೋನ್ ಕೂಡ ನೀವು ಚಾರ್ಜ್ ಮಾಡ್ಕೋಬೋದು ಇದರಿಂದ. ಓಕೆ, ಒಂದು ಇಯರ್ಬಡ್ಸನ್ನು ಚಾರ್ಜ್ ಮಾಡೋಕ್ಕೆ ಈ ರೀತಿಯಾಗಿ ಜಸ್ಟ್ ಒಂದು ಓಪನ್ ಮಾಡಿಬಿಟ್ಟು ಇದರಲ್ಲಿ ಜಸ್ಟ್ ಇನ್ಸರ್ಟ್ ಮಾಡಿದರೆ ಸಾಕು, ಇಯರ್ಬಡ್ಸನ್ನು ಆಟೋಮೆಟಿಕ್ಕಾಗಿ ಇದು ಒಂದು ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದರ ಒಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇನ್ನು ಒಂದು ಇಯರ್ಬಡ್ಸ್ನ ಒಂದು ಕ್ವಾಲಿಟಿ ನೋಡೋಣ. ಸೊ ನೋಡ್ತಾ ಇದ್ದೀರಾ, ತುಂಬ ಲೈಟ್ ವೇಟ್ ಆಗಿದೆ ಇಯರ್ಬಡ್ಸು. ಆಮೇಲೆ ಇದು ಕೂಡ ವೈಟ್ ಕಲರ್ನಲ್ಲಿ ಇರುವಂಥದ್ದು. ಆಮೇಲೆ ಇಲ್ಲಿ ಟಚ್ ಕಂಟ್ರೋಲ್ ಕೂಡ ಇರುವಂಥದ್ದು. ಜಸ್ಟ್ ನೀವು ಮೇಲ್ಗಡೆ ಭಾಗದಲ್ಲಿ ಜಸ್ಟ್ ಟಚ್ ಮಾಡಿಬಿಟ್ರೆ ಸಾಕು, ಇದು ಆನ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ತುಂಬ ಲೈಟ್ ವೇಟ್ ಆಗಿದೆ. ಆಮೇಲೆ ನಿಮಗೆ ಕಿವಿಗೆ ಇದನ್ನು ನೀವು ಅಪ್ ಟು 1 hour 2 hour ಹಾಕ್ಕೊಂಡು ಯೂಸ್ ಮಾಡಿದರೂ ಕೂಡ ನಿಮಗೆ ಪೇನ್ ಬರೋಲ್ಲ. ನೀಟಾಗಿ ಕಂಫರ್ಟ್ ಆಗಿರುತ್ತೆ. ಆಮೇಲೆ ಒಂದು ಒಳ್ಳೆಯ ಒಂದು ಎಫೆಕ್ಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ರೈಟ್ ಮತ್ತು ಲೆಫ್ಟ್ ಸೈಡ್ನ ಒಂದು ಡ್ರೈವರ್ಸ್ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಒಂದು ಸಾರಿ ಕಂಟಿನ್ಯೂಸ್ ಫುಲ್ ಚಾರ್ಜ್ ಮಾಡಿಬಿಟ್ರಿ ಅಂತಂದರೆ ಅಪ್ ಟು ನಿಮಗೆ ಒಂದು 100 hours ಒಂದು ಪ್ಲೇಬ್ಯಾಕ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಕೇವಲ ಒಂದು ಸಾಂಗ್ಸ್ ಅಷ್ಟೇ ಅಲ್ಲ, ಇವನ್ ನಿಮ್ಮ ಮೊಬೈಲ್ ಫೋನಿಗೆ ಬರುವ ಒಂದು ಕಾಲ್ಸನ್ನು ಕೂಡ ನೀವು ಇದರಲ್ಲಿ ತೊಗೊಳ್ಬೋದು. ನೀವು ಬೈಕಲ್ಲಿ ರೈಡ್ ಮಾಡುವಾಗ, ಸೈಕಲ್ ಓಡಿಸುವಾಗ, ಅಥವಾ ಜಿಮ್ ಮಾಡುವಾಗ, ಮನೇಲಿ ಏನಾದರೂ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಓಡಾಡಿಕೊಂಡು, ಅವಾಗ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅಪ್ ಟು ಒಂದು 10 ಮೀಟರ್ ಸರೌಂಡಿಂಗಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರೋ ಟಚ್ ಕಂಟ್ರೋಲ್ ಇರೋದನ್ನ ಜಸ್ಟ್ ಟಚ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಇದು ಆನ್ ಆಗುತ್ತೆ. ಆಮೇಲೆ 2 ಇಯರ್ಬಡ್ಸ್ ಪೇರ್ ಆಗುತ್ತೆ, ಸಡನ್ನಾಗಿ ಪೇರ್ ಆಗಿಬಿಟ್ಟು ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಚಾರ್ಜ್ ಮಾಡೋದು ಹೇಗಪ್ಪ ಅಂತಂದರೆ ಜಸ್ಟ್ ಪವರ್ ಬ್ಯಾಂಕ್ನ ಈ ರೀತಿಯಾಗಿ ಓಪನ್ ಮಾಡಿ ಜಸ್ಟ್ ಇನ್ಸರ್ಟ್ ಮಾಡಿ. ಇದನ್ನು ನೀವು ಇನ್ಸರ್ಟ್ ಮಾಡಿದ ತಕ್ಷಣ ಒಂದು ರೆಡ್ ಕಲರ್ ಲೈಟ್ ಇಲ್ಲಿ ಆನ್ ಆಗುತ್ತೆ.
ಸೊ ಈಗ ಇದು ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಒಂದ್ಸರಿ ಫುಲ್ ಚಾರ್ಜ್ ಆದಮೇಲೆ ಇದನ್ನ ರಿಮೂವ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೋಡ್ತಾ ಇದರೊಂದು ಬ್ಯಾಟ್ರಿ ಸ್ಟೇಟಸ್ ಇಲ್ಲಿ ತೋರಿಸುತ್ತೆ. ಇದು ಜಸ್ಟ್ ಆ್ಯಕ್ಚುಲಿ ಇದು ಪವರ್ ಬ್ಯಾಂಕ್ ಒಂದು ಚಾರ್ಜಿಂಗ್ ಸ್ಟೇಟಸ್ ಅಂತ ಹೇಳ್ಬೋದು, ಅಂದರೆ ಪವರ್ ಸ್ಟೇಟಸ್ ಅಂತ ಹೇಳ್ಬೋದು. ಅಂದರೆ 3000 mAh ಇದೆ ಅಂತಂದರೆ 3 ಲೈಟ್ ಆನ್ ಆಗಿದೆ. ಸೊ 75% ಒಂದು ಪವರ್ ಬ್ಯಾಂಕ್ನ ಒಂದು ಚಾರ್ಜ್ ಇದೆ ಅಂತ ಹೇಳ್ಬೋದು. ಸೊ ಓಕೆ, ನೋಡ್ತಾ ಇದ್ದಾರೆ ಈ ರೀತಿಯಾಗಿ ಇರುವಂಥದ್ದು. ಜಸ್ಟ್ ಬ್ಲೂಟೂತನ್ನು ಆನ್ ಮಾಡಿ ಮೊಬೈಲ್ ಫೋನಲ್ಲಿ. ಬ್ಲೂಟೂತನ್ನು ಆನ್ ಮಾಡಿದ ತಕ್ಷಣವೇ ಒಂದು ನೇಮ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಜಸ್ಟ್ ನೇಮನ್ನು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ಮೊಬೈಲ್ ಫೋನ್ಗೆ. ಒಂದ್ಸರಿ ನೀವು ಇದನ್ನು ಹೈ ಫೀಚರ್ TD Buds Pro ಇಯರ್ಬಡ್ಸ್ಗೆ ಕನೆಕ್ಟ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಮೊಬೈಲ್ ಫೋನಿಂದ ನೀವು ಸಾಂಗ್ಸ್ಗಳನ್ನ ಕೇಳ್ಬೋದು, ಆಮೇಲೆ ಕಾಲ್ಸ್ ತೊಗೋಬೋದು. ಆಲ್ಮೋಸ್ಟ್ ಎಲ್ಲ ಒಂದು ಮೀಡಿಯಾ ಆಡಿಯೋ ಏನಿದೆಯಲ್ಲ ಅದೆಲ್ಲನೂ ಈ ಒಂದು ಇದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಸೌಂಡ್ ಕ್ವಾಲಿಟಿ ನೋಡೋದಾದರೆ, ಸೌಂಡ್ ಕ್ವಾಲಿಟಿ ಅಮೇಝಿಂಗ್ ಆಗಿದೆ, ವಾವ್ ಆಗಿದೆ ಅಂತ ನಾನೇನು ಹೇಳಲ್ಲ, ಬಟ್ ಓಕೆ ಅಂತ ಹೇಳ್ಬೋದು. ಈ ಸೆಗ್ಮೆಂಟಲ್ಲಿ ಒಂದು ಚಾರ್ಜಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಸೂಪರ್ ಆಗಿದೆ. ಬಟ್ ಸೌಂಡ್ ಕ್ವಾಲಿಟಿ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ನಾವು. ಬಟ್ ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಒಂದು ಬೇಸ್ ಏನಿದೆಯಲ್ಲ ಓಕೆ ಅಂತ ಹೇಳ್ಬೋದು. ಇನ್ನು ಒಂದು ಈ ಬಜೆಟ್ ರೇಂಜಲ್ಲಿ ಇನ್ನೂ ಸೆಗ್ಮೆಂಟಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಸೌಂಡ್ ಎಫೆಕ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈ ಒಂದು ಇಯರ್ಬಡ್ಸ್ ಈ ರೀತಿಯಾಗಿ ಇರುವಂಥದ್ದು. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಮೆಜಾನ್ನ ಒಂದು ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಖರೀದಿ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.